ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸಾಫ್ಟ್ ಆಗಿರುವಂತಹ ಗುಳಿಯಪ್ಪ ಅಥವಾ ಪಡ್ಡುವನ್ನ ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದೇನೆ. ಇದಕ್ಕೆ ಉದ್ದಿನ ಬೇಳೆಯನ್ನಾಗಲಿ, ಅವಲಕ್ಕಿಯನ್ನಾಗಲಿ, ಮೆಂತೆಯನ್ನಾಗಲಿ, ತೆಂಗಿನಕಾಯಿಯನ್ನಾಗಲಿ ಯಾವುದನ್ನು ಕೂಡ ಬಳಸಿಲ್ಲ. ತುಪ್ಪವನ್ನ ಹಾಕಿ ತಿನ್ಲಿಕ್ಕೆ ತುಂಬಾನೇ ಸೂಪರ್ ಆಗಿ ಆಗ್ತದೆ. ರೆಸಿಪಿಯ ಜೊತೆಗೆ ನೀವೆಲ್ಲರೂ ಕೇಳಿರುವ ಹಾಗೆ ಪ್ರಕೃತಿಯ ಸೌಂದರ್ಯದ ಒಂದು ಕ್ಲಿಪ್ ಅನ್ನು ಕೂಡ ಈ ಒಂದು ವಿಡಿಯೋದ ಜೊತೆಗೆ ಆಡ್ ಮಾಡಿದ್ದೇನೆ. ಹಾಗಾದ್ರೆ ಈ ರೆಸಿಪಿಯ ಜೊತೆಗೆ ಅದನ್ನು ಕೂಡ ನೀವು ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಗುಳಿಯಪ್ಪ ಅಥವಾ ಪಡ್ಡನ್ನ ಮಾಡಲಿಕ್ಕೆ ಈಗಾಗಲೇ 1 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆ ಹಾಕಿ ಇಟ್ಕೊಂಡಿದ್ದೆ. ಅದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಅಗತ್ಯ ಇರುವಷ್ಟು ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ. ರುಬ್ಬಿದನ್ನು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಹಾಗೆ ಮಿಕ್ಸಿ ಜಾರಿಗೂ ಕೂಡ ನೀರನ್ನು ಸೇರಿಸಿ ಇದಕ್ಕೆ ಹಾಕ್ಕೊಳ್ತೇನೆ. ಅಗತ್ಯ ಇರುವಷ್ಟು ನೀರನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಜಾಸ್ತಿನೇ ಕೂಡ ಹಾಕಿ ಇಟ್ಕೊಳ್ಬೋದು. ನೀರು ದೋಸೆ ಹಿಟ್ಟಿನ ಹಾಗೆ ಮಾಡಿ ಇಟ್ಕೊಂಡ್ರು ಕೂಡ ಆಗ್ತದೆ. ಸ್ವಲ್ಪ ನೀರು ಜಾಸ್ತಿ ಹಾಕೋದೇ ಒಳ್ಳೆಯದು. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕಿ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಹುಳಿ ಬರಲಿಕ್ಕೆ ಇಡ್ತೇನೆ. ಈಗ ನಾನು ಹೇಳಿರುವ ಹಾಗೆ ಒಂದು ಸುಂದರವಾದ ದೃಶ್ಯವನ್ನ ನಿಮಗೋಸ್ಕರ ಸೆರೆ ಹಿಡಿದು ತಂದಿದ್ದೇನೆ. ಅದನ್ನು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ. ಜಸ್ಟ್ 1 ನಿಮಿಷದ ವಿಡಿಯೋ ಇದೆ. ಅದನ್ನು ಎಂಜಾಯ್ ಮಾಡಿ ಬನ್ನಿ. ನಂತರ ರೆಸಿಪಿಯನ್ನು ಕಂಟಿನ್ಯೂ ಮಾಡ್ತೇನೆ. ಹೇಗೆ ಅನಿಸ್ತು ವಿಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ. ಮರುದಿವಸ ಬೆಳಿಗ್ಗೆ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ಹುಳಿ ಬಂದಿರ್ತದೆ. ಇದರ ಮೇಲ್ಗಡೆ ನೀರು ನಿಂತಿರ್ತದೆ. ಅದನ್ನು ಬಸಿದು ತೆಗಿಬೇಕು. ಮೇಲ್ಗಡೆ ನೀರನ್ನು ಸಂಪೂರ್ಣವಾಗಿ ತೆಗೆದು ಬಿಡಿ. ಸ್ವಲ್ಪನೂ ನೀರಿನ ಅಂಶ ಅದರಲ್ಲಿ ಉಳಿಯುವುದು ಬೇಡ. ಸ್ವಲ್ಪ ಹಿಟ್ಟು ಹೋಗ್ತದೆ ಅಂತ ಅನಿಸಿದ್ರು ಕೂಡ ಸ್ವಲ್ಪ ಜಾಸ್ತಿನೇ ನೀರನ್ನು ತೆಗೆದು ಬಿಡಿ. ಇಲ್ಲಾಂದರೆ ಅದು ಸ್ವಲ್ಪ ಹಿಟ್ಟು ನೀರಾಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಸಂಪೂರ್ಣವಾಗಿ ಬಸಿದು ತೆಗಿರಿ. ನಂತರ ಇದನ್ನು ಸಾಫ್ಟಾಗಿ ಮಾಡಲಿಕ್ಕೆ ನಾನಿಲ್ಲಿ ಬಾಳೆಹಣ್ಣನ್ನು ಬಳಸ್ತಾ ಇದ್ದೇನೆ. ಚೆನ್ನಾಗಿ ಹಣ್ಣಾಗಿರುವ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಕಪ್ ಆಗುವಷ್ಟು ಹಿಟ್ಟಿಗೆ 10-12 ಬಾಳೆಹಣ್ಣನ್ನು ಹಾಕ್ಕೊಳ್ಬೋದು. ಇದು ಚಿಕ್ಕ ಚಿಕ್ಕ ಬಾಳೆಹಣ್ಣಿತ್ತು, ಹಾಗಾಗಿ ದೊಡ್ಡದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ರುಚಿಗೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 4 ಟೀ ಚಮಚ ಆಗುವಷ್ಟು ಬೆಲ್ಲವನ್ನು ಬಳಸ್ತಾ ಇದ್ದೇನೆ. ಉಪ್ಪನ್ನು ನಾವು ಈಗಾಗಲೇ ಹಾಕಿಟ್ಟಿದ್ದೇವೆ. ಬಾಳೆಹಣ್ಣಿನ ಪಡ್ಡನ್ನು ಮಾಡುವಾಗ ಇದೇ ವಿಧಾನದಲ್ಲಿ ಮಾಡಿ, ಆಗ ತುಂಬಾನೇ ರುಚಿಕರವಾಗಿ ಬರ್ತದೆ. ರಾತ್ರಿನೇ ಬಾಳೆಹಣ್ಣನ್ನು ಹಿಟ್ಟಲ್ಲಿ ರುಬ್ಬಿ ಇಟ್ಕೊಂಡ್ರೆ ಪಡ್ಡು ಅಷ್ಟು ರುಚಿಕರವಾಗೋದಿಲ್ಲ. ಮರುದಿವಸ ಬೆಳಿಗ್ಗೆ ಹಣ್ಣನ್ನು ರುಬ್ಬಿ ಹಾಕಿದಾಗ ತುಂಬಾನೇ ಚೆನ್ನಾಗಿ ಆಗ್ತದೆ. ರುಬ್ಬಿದಾಗ ಸ್ವಲ್ಪ ಬಾಳೆಹಣ್ಣಿನ ಅಂಶ ಉಳಿದಿತ್ತು, ಹಾಗಾಗಿ ಮತ್ತೊಮ್ಮೆ ರುಬ್ಬಿ ತಂದೆ. ಗಟ್ಟಿಯಾಗಿ ಉಳಿದಿದ್ದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಈ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಹಿಟ್ಟು ನೋಡಿ, ನಾವು ನೀರನ್ನು ಹಾಕಿ ಹಿಟ್ಟನ್ನು ಹಾಗೆ ಇಟ್ಕೊಂಡ್ರೆ ತುಂಬ ನೀರಾಗಿ ಬಿಡ್ತದೆ. ಹಾಗಾಗಿ ನೀರನ್ನು ಸಂಪೂರ್ಣವಾಗಿ ಬಸಿದು ಹಾಕೋದು ಒಳ್ಳೆಯದು. ಹಾಗೆ ಪಡ್ಡನ್ನು ಮಾಡುವಾಗ ಸಿಹಿಯಾಗಿರೋದ್ರಿಂದ ತುಪ್ಪವನ್ನು ಬಳಸಿ ತುಂಬನೇ ರುಚಿಕರವಾಗಿ ಬರ್ತದೆ. ಕಾವಲಿಗೆ ನಾನು ಈಗಾಗಲೇ ತುಪ್ಪವನ್ನು ಹಾಕಿ ಇಟ್ಕೊಂಡಿದ್ದೇನೆ. ಎಲ್ಲದಕ್ಕೂ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಹದವಾಗಿ ಬಿಸಿಯಾಗಿರುವಾಗಲೇ ನಾವು ಹಾಕಬೇಕು. ಆಗ ಚಂದ ಕಲರ್ ಬರ್ತದೆ. ತುಂಬ ಹೀಟ್ ಆದರೆ ಅಷ್ಟು ಚೆನ್ನಾಗಾಗೋದಿಲ್ಲ. ಬಿಸಿ ಆಗ್ತಾ ಇದ್ದ ಹಾಗೆ ಹಾಕ್ತಾ ಇದ್ದೇನೆ. ಈ ಮಧ್ಯದೇನಿದೆ ಅದು ಚೆನ್ನಾಗಿ ಕಾವು ಬಂದಿರ್ತದೆ, ಅದು ಬೇಗ ಬೆಂದು ಬಿಡ್ತದೆ. ಹಾಗಾಗಿ ಕೊನೆಯಲ್ಲಿ ಅದನ್ನು ಹಾಕ್ಕೊಂಡ್ರೆ ಬೇರೆ ಎಲ್ಲ ಬೇಯೋದ್ರೊಳಗಡೆ ಆಗ್ತದೆ. ಮಧ್ಯದ ಇದಕ್ಕೆ ಕೊನೆಯಲ್ಲಿ ಹಾಕಬೇಕಂತೆ ಹಿಟ್ಟನ್ನು, ಹಾಗೆ ಫಸ್ಟಿಗೆ ಅದನ್ನು ಎತ್ತಬೇಕಂತೆ, ಆಗ ಸರಿಯಾಗಿ ಆಗ್ತದೆ ಅಂತ ಹೇಳ್ತಾರೆ. ಆದರೂ ಕೂಡ ಕೆಂಪಾಗಿ ಬಿಡ್ತು. ಹೊರಗಡೆದೆಲ್ಲ ಎಷ್ಟು ಕರೆಕ್ಟಾಗಿ ಹದವಾಗಿ ಬೆಂದಿದೆ ನೋಡಿ. ಮನೆಯ ಸುತ್ತಮುತ್ತ ನವಲಿನ ಗಲಾಟೆ ನಿಮ್ಗೆಲ್ರಿಗೂ ಕೇಳಿಸ್ಬೋದು. ಸಂಜೆ ಆಯಿತು ಅಂದರೆ ಅವುಗಳದ್ದೇ ಹವಾ, ಕೂಗ್ತಾನೇ ಇರ್ತವೆ. ಪಡ್ಡೆಲ್ಲ ಬೆಂದಿದೆ, ತೆಗಿತಾ ಇದ್ದೇನೆ. ಆದರೂ ಕೂಡ ಮಧ್ಯದ್ದು ಕೆಂಪಾಗೆ ಹೋಯಿತು. ಇದೆಲ್ಲವನ್ನು ಆ ಕಡೆ ಈ ಕಡೆ ತಿರುವಿ ನೋಡ್ತಾ ಇದ್ದೇನೆ. ಇನ್ನೊಂದು ಸ್ವಲ್ಪ ಮತ್ತೊಂದು ಕಡೆಗೂ ಕಲರ್ ಬಂದರೆ ಚೆನ್ನಾಗಾಗ್ತದೆ ಅಂತ ಸ್ವಲ್ಪ ಹೊತ್ತು ಬಿಟ್ಟಿದ್ದೇನೆ.
ನಂತರ ಎಲ್ಲವನ್ನ ಎತ್ಕೊಂಡೆ. ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನು ಎತ್ತುವಾಗಲೇ ನಿಮಗೆ ಗೊತ್ತಾಗ್ಬೋದು. ತುಂಬ ರುಚಿಕರವಾಗಿ ಇರ್ತದೆ. ತುಪ್ಪ ಹಾಕಿ ತಿನ್ಲಿಕ್ಕಂತೂ ಸೂಪರಾಗಿ ಆಗ್ತದೆ. ಇದೇ ಹಿಟ್ಟಿನಿಂದ ನೀವು ಸೆಟ್ ದೋಸೆ ರೀತಿಯಲ್ಲಿ ಕೂಡ ಹಾಕ್ಬೋದು, ಅದು ಚೆನ್ನಾಗಾಗ್ತದೆ. ಪಡ್ಡಿನ ಕಾವಲಿ ಇಲ್ಲ ಅಂತ ಅಂದರೆ ಸೆಟ್ ದೋಸೆ ರೀತಿಯಲ್ಲಿ ಹಾಕ್ಕೊಳ್ಳಿ, ಆಗ ಸೂಪರಾಗಿ ಬರ್ತದೆ. ಈಗ ನೋಡಿ, ನಾನು ಮೊದಲಿಗೆ ಬೇಗನೆ ಸ್ವಲ್ಪ ಅದನ್ನು ಮಧ್ಯದನ್ನ ಎತ್ತಾಕಿದೆ, ಆಗ ಸರಿ ಆಯಿತು. ಇಲ್ಲ ಅಂದರೆ ಅದು ಬೇಗನೆ ಬೆಂದುಬಿಡ್ತದೆ, ಕಪ್ಪಾಗಿ ಹೋಗ್ತದೆ. ತುಂಬ ಕಾವು ಮಧ್ಯಕ್ಕೆ ತಾಗ್ತದೆ ಅಲ್ವ ಪಡ್ಡು ಮಾಡುವಾಗ, ಹಾಗಾಗಿ. ಬದಿಯಲ್ಲಿರುವ ಪಡ್ಡುವಿಗೆ ಬೆಂಕಿ ಸರಿಯಾಗಿ ತಾಗ್ತಿಲ್ಲ ಅಂತ ಅನಿಸಿದರೆ ಅದನ್ನು ಎತ್ತಿ ಮಧ್ಯಕ್ಕೆ ಹಾಕ್ಕೊಂಡ್ರೆ ಎಲ್ಲದರ ಜೊತೆಗೆ ಬೇಗನೆ ಬೆಂದು ಬಿಡ್ತದೆ. ಹೇಗೆ ಬಂದಿದೆ ನೋಡಿ ನಮ್ಮ ಪಡ್ಡು, ತುಂಬಾ ಸಾಫ್ಟಾಗಿ ಲೇಯರ್ ಲೇಯರ್ ಆಗಿ ಬಿಟ್ಟು ಬಂದಿದೆ. ಖಂಡಿತ ಬಾಳೆಹಣ್ಣಿನ ಪಡ್ಡು ಮಾಡುವಾಗ ಈ ವಿಧಾನವನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ತದೆ. ತುಪ್ಪದ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇನ್ನು ಒಳ್ಳೊಳ್ಳೆ ರೆಸಿಪಿಗಳು ಹಾಗೆ ಒಳ್ಳೆ ವಿಡಿಯೋಗಳು ನಿಮಗೋಸ್ಕರ ಬರಲಿಕ್ಕೆ ಇದೆ. ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ರೆಸಿಪಿಯನ್ನು ಟ್ರೈ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.